ಸ್ನೇಹಿತರೆ, ನಿಮ್ಮನ್ನೆಲ್ಲ ನನ್ನ ಗಾರ್ಡನ್ಗೆ ಸ್ವಾಗತಿಸ್ತಿದ್ದೀನಿ. ಇದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಬಿಳಿ ಹೂವಿನ ಬಳ್ಳಿ ಗಿಡ. ಇದರ ಹೆಸರು ವೈಟ್ ಲೇಡಿ ಫ್ಲವರ್ ಕ್ರೀಪರ್. ಇದರ ಹೂಗಳು ಟ್ರಂಪೆಟ್ ಆಕಾರದಲ್ಲಿದೆ ಮತ್ತು ಲೈಟಾಗಿ ಸುಗಂಧವನ್ನು ಹೊಂದಿದೆ. ಇದರ ಎಲೆಗಳು ಗ್ರೀನ್ ಕಲರ್ ಇದೆ. ಅದರ ಶೇಪ್ ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಡ್ ಶೇಪಲ್ಲಿದೆ, ಸ್ವಲ್ಪ ಉದ್ದ ಇದೆ ಅಷ್ಟೇನೆ. ವೈಟ್ ಕಲರ್ನ 5 ಪೆಟಲ್ಗಳಿರುವಂತಹ ಹೂಗಳು ಫನಲ್ ಶೇಪಲ್ಲಿ ಇದೆ. ಇದು ಚಿಟ್ಟೆ ಮತ್ತು ಜೇನುನೊಣಗಳನ್ನು ತುಂಬ ಆಕರ್ಷಿಸ್ಕೊಳ್ಳುತ್ತೆ. ಅಂದರೆ ಇದನ್ನು ಗಾರ್ಡನಲ್ಲಿ ಬೆಳೆಸ್ಬಿಟ್ರೆ ಚಿಟ್ಟೆಗಳು ಮತ್ತು ಜೇನುನೊಣಗಳು ಹೆಚ್ಚು ಬರ್ತವೆ. ಇದನ್ನು ಈಸಿಯಾಗಿ ಬೆಳೆಸ್ಕೊಳ್ಬಹುದು. ಲೋ ಮೇಂಟೆನೆನ್ಸ್ ಮತ್ತು ಫಾಸ್ಟಾಗಿ ಗ್ರೋ ಆಗುವಂತಹ ಗಿಡ ಇದು. ಇದು ಎವರ್ಗ್ರೀನ್ ಕ್ರೀಪರ್. ಯಾವಾಗಲೂ ಕೂಡ ವರ್ಷ ಪೂರ್ತಿ ಹೂವನ್ನು ಬಿಡುತ್ತೆ. ಆದರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಹೂಗಳು ಹೆಚ್ಚು ಗಿಡದಲ್ಲಿ ಬರೋದಿಲ್ಲ. ಈ ಗಿಡಕ್ಕೆ ಫುಲ್ ಸನ್ಲೈಟ್ ಬೇಕು. ಅಂದರೆ ದಿನಕ್ಕೆ 4ರಿಂದ 6 ಗಂಟೆಗಳಷ್ಟಾದರೂ ಕೂಡ ಸೂರ್ಯನ ಬೆಳಕು ಸಿಗುವಂತಹ ಜಾಗದಲ್ಲಿ ಗಿಡವನ್ನು ಬೆಳೆಸಬೇಕು. ನೆರಳಲ್ಲೂ ಕೂಡ ಈ ಗಿಡ ಬೆಳೆಯುತ್ತೆ, ಆದರೆ ಹೂಗಳು ಮಾತ್ರ ಸ್ವಲ್ಪ ಕಡಿಮೆ ಆಗಿಬಿಡತ್ತೆ. ಈ ಗಿಡಕ್ಕೆ ನೀರು ನಿಲ್ಲದ ಮತ್ತು ಚೆನ್ನಾಗಿ ಹೊರಗೆ ಹರಿದು ಹೋಗುವಂತಹ ಮಣ್ಣನ್ನು ಬಳಸ್ಕೊಳ್ಬೇಕು. ಆದ್ದರಿಂದ ಮಣ್ಣು, ಗೊಬ್ಬರ ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಒಳ್ಳೆಯದು. ಇದಕ್ಕೆ ನೀಮ್ ಕೇಕ್ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಇದರಿಂದ ಬೇರುಗಳಿಗೆ ಫಂಗಸ್ ಅಟ್ಯಾಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ತಿಂಗಳಿಗೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಬೇಕು. ಹೂ ಬಿಡುವಂತಹ ಸಮಯದಲ್ಲಿ ಫಾಸ್ಫರಸ್ ಮತ್ತು ಬೋನ್ ಮೀಲ್ ಹೆಚ್ಚಿರುವಂತಹ ಗೊಬ್ಬರವನ್ನು ಹಾಕಿದ್ರೆ ಹೂಗಳು ಜಾಸ್ತಿ ಬರುತ್ತೆ. ಕೊಟ್ಟಿಗೆ ಗೊಬ್ಬರ ಇದರಂತೂ ತುಂಬ ಒಳ್ಳೆಯದೇ. ಇದರಿಂದನೂ ಕೂಡ ಹೂವುಗಳು ಜಾಸ್ತಿ ಬರುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ ಗಿಡದ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ, ಹೆಚ್ಚು ನೀರು ಹಾಕಿಬಿಟ್ರೆ ಬೇರು ಕೊಳೆತ ಸಮಸ್ಯೆ ಉಂಟಾಗಬಹುದು. ಇದು ಬಳ್ಳಿಯಂತೆ ಹಬ್ಬುವಂತಹ ಗಿಡ ಆಗಿರೋದ್ರಿಂದ ಇದು ಹಬ್ಬೋದಕ್ಕೆ ಏನಾದರೂ ಸಪೋರ್ಟನ್ನು ಕೊಡಬೇಕು. ಅಂದರೆ ಟ್ರೆಲ್ಲಿಸನ್ನು ಅಥವಾ ಬೇಲಿ ಅಥವಾ ಕಂಬಗಳನ್ನು ಹಾಕಿ ಇದನ್ನು ಹಬ್ಬಿಸ್ಬೇಕು. ಮರಕ್ಕಂತೂ ಹಬ್ಬಿಸ್ಬಿಟ್ರೆ ತುಂಬ ಎತ್ತರಕ್ಕೆ ಬೆಳೆದು ಬಿಡುತ್ತೆ. ಹೂಗಳು ಮುಗಿದ ಮೇಲೆ ಈ ಕೊಂಬೆಗಳನ್ನು ಕತ್ತರಿಸ್ಬಿಟ್ರೆ ಹೊಸ ಚಿಗುರು ಮತ್ತು ಹೂಗಳು ಬರುತ್ತೆ. ನೆಲದಲ್ಲಿ ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಕೂಡ ಇದನ್ನು ಗ್ರೌಂಡ್ನಲ್ಲಿ ಹಾಕಿದ್ದೀನಿ. ಪಾಟ್ನಲ್ಲಿ ನೀವು ಬೆಳೆಸೋದಾದರೆ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿ. ಅಂದರೆ ಅದು ಅಟ್ಲೀಸ್ಟ್ 10ರಿಂದ 12 ಇಂಚಾದರೂ ಕೂಡ ದೊಡ್ಡದಾಗಿರಬೇಕು. ಇದರ ಪ್ರೊಪಗೇಷನ್ ಕೂಡ ತುಂಬ ಈಸಿನೇ. ಹೇಗೆ ಅಂದರೆ ಇದರ ಸ್ಟೆಮ್ ಕಟಿಂಗ್ ಅಥವಾ ಬೀಜಗಳ ಮೂಲಕ ಪ್ರೊಪಗೇಷನನ್ನು ಮಾಡ್ಕೊಳ್ಬಹುದು. ಈ ಹೂಗಳು ನೋಡಿ ಒಣಗಿದ ಮೇಲೆ ಸೀಡ್ಸ್ ಬರುತ್ತೆ. ಅದನ್ನು ಮಣ್ಣಿಗೆ ಹಾಕಿ ಸಸಿಗಳನ್ನು ಹೆಚ್ಚಿಸ್ಕೊಳ್ಬಹುದು. ಅಂದರೆ ಈ ಬೀಜಗಳು ಎಲ್ಲಿ ಚೆಲ್ಲಿರುತ್ತೋ ಅಲ್ಲೆಲ್ಲ ಸಸಿಗಳು ಹುಟ್ಟಿರ್ತವೆ. ಆ ಸಸಿಗಳನ್ನು ಕೂಡ ಬೇರೆ ಪಾಟ್ಗೆ ವರ್ಗಾಯಿಸ್ಕೊಳ್ಬಹುದು. ಅಥವಾ ಇನ್ನೊಂದು ಈಸಿ ಮೆಥಡ್ ಏನು ಅಂದರೆ ಆರೋಗ್ಯಕರವಾದಂತಹ 4ರಿಂದ 6 ಇಂಚು ಕಟ್ಟಿಂಗನ್ನು ತೆಗೆದುಕೊಂಡು ಗೊಬ್ಬರ ಮಿಶ್ರಿತ ಮಣ್ಣಿನಲ್ಲಿ ಹಾಕಿಬಿಟ್ಟು ಪ್ರತಿದಿನ ನೀರನ್ನು ಹಾಕ್ತಾ ಇದ್ದರೆ ಕೆಲವೇ ವಾರಗಳಲ್ಲಿ ಬೇರುಗಳು ಕಟ್ಟಿಂಗ್ನಲ್ಲಿ ಬಂದ್ಬಿಡುತ್ತೆ. ಅದನ್ನು ಬೇರೆ ಪಾಟ್ಗೆ ಹಾಕೊಳ್ಬಹುದು. ಮಳೆಗಾಲದಲ್ಲಿ ಸ್ಟೆಮ್ ಕಟ್ಟಿಂಗ್ ಮೂಲಕ ಪ್ರೊಪಗೇಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಮಳೆಗಾಲದಲ್ಲಿ ಕಟ್ಟಿಂಗ್ನಲ್ಲಿ ಬೇಗ ಬೇರುಗಳು ಬರುತ್ತೆ. ಈ ತರಹ ಈ ಗಿಡವನ್ನು ನೀವು ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.